ಹೆಲೋ ಗಾಯ್ಸ್, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಆದರ್ಶ್ ಕುಮಾರ್. ನೀವು ನೋಡ್ತಿದ್ದೀರಾ ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಟೈಟಲ್ ಮತ್ತು ತಮ್ನೇಲ್ ನೋಡಿಕೊಂಡೆ ನಿಮಗೆ ಗೊತ್ತಾಗಿರ್ಬೋದು. ನಾವು ಇವತ್ತು ಬಾಯ್ಸ್ ಎಲ್ಲರೂ ಸೇರಿ ಒಂದು ಲಾಂಗ್ ರೈಡ್ಗೆ ಹೋಗ್ತಾ ಇದ್ದಾವೆ. ರೈಡ್ ಅಂದ ತಕ್ಷಣ ನಿಮಗೆ ಅಂದ್ಕೊಂಡಿರ್ಬೋದು ಲೈಕ್ ಇವನು ಬೆಟ್ಟನೋ ಗುಡ್ಡನೋ ನದಿನೋ ಹೊಳೆನೋ ಎಲ್ಲೋ ಹೋಗ್ತಾನೆ ಅಂತ. ಬಟ್ ಇದು ಹೋಗ್ತಾ ಇರೋದು ನಾವು ತುಂಬ ಅಂದರೆ ತುಂಬ ಲಾಂಗ್ ರೈಡು. ಬೆಂಗಳೂರಿಂದ ಕನ್ಯಾಕುಮಾರಿ ಹೋಗ್ತಿದ್ದೀವಿ. ಥ್ರೂ ರಾಮೇಶ್ವರಂ, ತಂಜಾವೂರು, ಹಾಗೆ ಮಧುರೈ, ಕನ್ಯಾಕುಮಾರಿ, ಆಮೇಲೆ ಅಲ್ಲಿಂದ ನೆಕ್ಸ್ಟ್ ವಾಪಸ್ ಬೆಂಗಳೂರು. ಟೋಟಲ್ ನಮ್ದು ಇದು ಬಂದುಬಿಟ್ಟು ಒಂದು 2000 ಕಿಲೋಮೀಟರ್ಸ್ ರೈಡ್ ಆಗಿರ್ತದೆ. ಸೊ ನಾವು ಹೋಗ್ತಾ ಇರೋ ಪ್ಲೇಸು ಹಾಗೆ ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೇನೆ. ವಿಡಿಯೋನ ಎಂಡ್ ತನಕ ನೋಡಿ. ಇದು ತುಂಬ ಲೆಂದಿ ವಿಡಿಯೋ ಆದರೆ ನಾನು ಪಾರ್ಟ್ ಮಾಡಿ ಕಟ್ ಮಾಡಿ ಹಾಕ್ತೇನೆ. ನಾವು ಈ ರೈಡನ್ನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಂ, ಬೃಹದೇಶ್ವರ ಟೆಂಪಲ್ ತಾಂಜಾವೂರ್, ಮೀನಾಕ್ಷಿ ಅಮ್ಮನ್ ಟೆಂಪಲ್ ಮಧುರೈ, ಹಾಗೆ ಆನ್ ದಿ ವೇ ಪಂಬನ್ ಬ್ರಿಡ್ಜ್, ಶ್ರೀ ರಾಮನಾಥ ಸ್ವಾಮಿ ರಾಮೇಶ್ವರಂ, ಧನುಷ್ಕೋಡಿಯಿಂದ ಕನ್ಯಾಕುಮಾರಿ, ಹಾಗೆ ಕನ್ಯಾಕುಮಾರಿಯಿಂದ ರಿಟರ್ನ್ ಬೆಂಗಳೂರಿಗೆ ಬಂದು ನಮ್ಮ ಟ್ರಿಪ್ಪನ್ನು ಸಕ್ಸಸ್ಫುಲಿ ಎಂಡ್ ಮಾಡಿದ್ವಿ. ಸೊ ಬಾಯ್ಸ್ ಎಲ್ಲ ಆಲ್ರೆಡಿ ಪ್ಯಾಕಿಂಗ್ ಮಾಡಿ ರೆಡಿಯಾಗಿದ್ದಾರೆ. ಸೊ ಬನ್ನಿ ಹೋಗೋಣ. ಬೆಳಿಗ್ಗೆ 4:15 ಸರಿಯಾಗಿ ಬೆಂಗಳೂರಿನಿಂದ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ರೈಡ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಬೈಕಿಗೂ ಹಸಿವೆ ಆಗಿರುತ್ತೆ. ಸೊ ಅದಕ್ಕೂ ಹೊಟ್ಟೆ ಫುಲ್ಲು ಊಟ ಮಾಡಿಸಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹೊರಡೋಕ್ಕಿಂತ ಮುಂಚೆ ನಮ್ಮ ಜರ್ನಿಗೆ ಯಾವುದೇ ರೀತಿಯಾದಂಥ ವಿಘ್ನ ಬರದೇ ಇರಲಿ ಅಂತ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಹಾಗೆ ಬೈಕಿಗೆ ಪೂಜೆ ಮಾಡಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಗಾಡಿ ಪೂಜೆ ಅಂತೂ ಆಯ್ತು. ಈಗ ನೆಕ್ಸ್ಟ್ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ಬೋದು. ಈಗ ಟೈಮ್ 5:30 ಆಗಿದೆ, ಬೆಳಗಿನ ಜಾವ. ಸೊ ಬನ್ನಿ. ಸೇಲಮಿಗೆ ಬಂದು ರೀಚ್ ಆಗಿದ್ದೇವೆ. ಸೇಲಂ ಬೆಂಗಳೂರಿಂದ ಒಂದು 180 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ನಾವು ಟಿಫಿನ್ ಮಾಡಲಿಕ್ಕೆ ನಿಲ್ಲಿಸಿದ್ದೇವೆ. ಹಾಗೆ ನಾವು ಈಗ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಣ. ಇಲ್ಲಿಂದ ಸೇಲಮಿಂದ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ಇದೆ. ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಸೊ ಬನ್ನಿ ಹೋಗೋಣ. ಅಲ್ಲಿಂದ ನೆಕ್ಸ್ಟ್ ತಂಜಾವೂರಲ್ಲಿ ನಮ್ಮದು ಹಾಲ್ಟ್ ಇರೋದು ಇವತ್ತು ಡೇ 1. ಸೇಲಂನಲ್ಲಿ ಮಾರ್ನಿಂಗ್ ಟಿಫಿನನ್ನು ಮುಗಿಸ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೇಲಮಿಂದ ಒಂದು ಸ್ವಲ್ಪ ಮುಂದೆ ಬಂದ್ಕೊಳ್ಳೆ ನಮಗೆ ಸ್ವಲ್ಪ ಬ್ರೇಕ್ ತೊಗೊಳ್ಳುವ ಅನಿಸ್ತು. ಸೊ 2 ಮಿನಿಟ್ಸ್ ಬ್ರೇಕ್ ತೊಗೊಂಡ್ವಿ. ಯಾಕಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ತಾ ಇದ್ರೆ ನಮಗೆ ಸ್ವಲ್ಪ ತ್ರಾಸ ಆಗ್ಬೋದು. ಮಧ್ಯೆ ಬ್ರೇಕ್ ತೊಗೊಳ್ತಾ ಹೋದರೆ ಆರಾಮಾಗಿ ಹೋಗ್ಬೋದು. ಫೈನಲಿ ಆಫ್ಟರ್ ಅ ಲಾಂಗ್ ರೈಡ್ ಶ್ರೀರಂಗಂ ಬಂದು ಮುಟ್ಟಿದ್ದೀವಿ. ಸಂಜೆ 4 ಗಂಟೆ ಆಗಿದೆ. ಈಗ ಎದುರುಗಡೆ ಟೆಂಪಲ್ ಕಾಣ್ತಾ ಇದೆ. ಹಾಗೆ ರೈಲ್ವೆ ಕ್ರಾಸಿಂಗು ಗೇಟ್ ಹಾಕಿದ್ದಾರೆ ಇಲ್ಲಿ. ಈಗ ಟ್ರೈನ್ ಪಾಸ್ ಆಗುತ್ತೆ. ಸೊ ಟೋಟಲ್ 314 ಕಿಲೋಮೀಟ್ರ್ ಬಂದಿದ್ದೀವಿ ಈಗ ಬೆಂಗಳೂರಿಂದ. ತುಂಬ ಲೇಟ್ ಆಯ್ತು ನಮಗೆ, ಯಾಕಂದರೆ ಮಧ್ಯ ಮಳೆ ಸಿಕ್ಕಿದ್ರಿಂದ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅಲ್ಲಿ ಸೈಡಲ್ಲಿ. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದು ರೀಚ್ ಆಗಿದ್ದೇವೆ. ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ನೀವು. ಇನ್ನೊಂದು 2-3 ದಿನದಲ್ಲಿ ಇಲ್ಲಿ ಕಾರ್ತಿಕ ಮಾಸ ಇದೆ. ಹಾಗಾಗಿ ಅದರದ್ದು ಕೆಲಸ ನಡೀತಾ ಇದೆ. ಶ್ರೀರಂಗ ದೇವಾಲಯವು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ವಿಷ್ಣು ದೇವಾಲಯ ಎಂದು ಹೆಸರುವಾಸಿಯಾಗಿದೆ. ಸುಮಾರು 157 ಎಕರೆಗಳ ವಿಸ್ತಾರವಿರುವ ಈ ಬೃಹತ್ ದೇವಾಲಯ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಶ್ರೀರಂಗ ಮೂರ್ತಿಯ ವಿಗ್ರಹವನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಗೈಸ್
ಗೈಸ್, ಶ್ರೀರಂಗಂ ಟೆಂಪಲ್ ಇಂಟೀರಿಯರ್ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಕಾರ್ತಿಕ ಮಾಸದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ನೆಕ್ಸ್ಟ್ ವೀಕ್ ಏನೋ ಕಾರ್ತಿಕ ಮಾಸ ಸ್ಟಾರ್ಟ್ ಆಗತ್ತಂತೆ. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವೆಲ್ಲ ಬೈಕ್ ಇಲ್ಲೇ ಪಾರ್ಕ್ ಮಾಡಿಟ್ಟು ಹೋಗಿದ್ವಿ. ನಾವು 7 ಜನ ಇದ್ವಿ ಅಲ್ಲ, ಸೊ 4 ಜನ ಮತ್ತು 3 ಜನ 2 ಟೀಮ್ ಮಾಡ್ಕೊಂಡು ಹೋಗಿದ್ರು. ಯಾಕಂದರೆ ಇಲ್ಲಿ ಎಲ್ಲ ಲಗೇಜ್ ಎಲ್ಲ ಮತ್ತು ಸುಮ್ಮನೆ ತೆಗಿಯೋದು ಹಾಕೋದು ರಗಳೆ ಅಲ್ಲ, ಅದಕ್ಕೆ. ಸೊ ದರ್ಶನ ಅಂತೂ ಆಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ 100 ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗಿದ್ರು ನಾವು. ಆದರೆ ನಮಗೆ ಒಂದೇ ಒಂದು ಸೆಕೆಂಡ್ ದೇವ್ರ ಮೂರ್ತಿ ನೋಡ್ಲಿಕ್ಕೆ ಸಿಕ್ಕಿದ್ದು, ಅದು ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ತುಂಬ ಅಂದರೆ ತುಂಬ ಡಿವೋಷ್ನಲ್ ಫೀಲ್ ಆಯಿತು. ತುಂಬ ಏನೋ ಡಿವೋಷ್ನಲಿ ಟಚ್ ಆಗತ್ತೆ ಈ ಟೆಂಪಲ್ಲು. ನೀವು ಶ್ರೀರಂಗಮಿಗೆ ಬಂದರೆ ಈ ಟೆಂಪಲ್ನ ವಿಸಿಟ್ ಮಾಡೋದು ಮರಿಬೇಡಿ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ನಮ್ಮ ಪಯಣ ತಾಂಜಾವೂರು ಕಡೆ. ತಾಂಜಾವೂರಲ್ಲೇ ಇವತ್ತು ನೈಟ್ ಸ್ಟೇ ಮಾಡೋದು. ತಾಂಜಾವೂರಲ್ಲಿ ಸ್ಟೇ ಮಾಡಿ ತಾಂಜಾವೂರು ಟೆಂಪಲ್ನ ನಾಳೆ ಬೆಳಗ್ಗೆ ನೋಡಿಕೊಂಡು ಅಲ್ಲಿಂದ ರಾಮೇಶ್ವರಂಗೆ ನಾವು ಹೊರಡ್ತೀವಿ. ಸೊ ಹೋಗೋಣ ತಾಂಜಾವೂರಿಗೆ. ಶ್ರೀರಂಗಮಿಂದ ತಾಂಜಾವೂರು 60 ಕಿಲೋಮೀಟ್ರ್ ದೂರ ಇದೆ, ಸುಮಾರು 1 ತಾಸು ಜರ್ನಿ. ನಾವು ರಾತ್ರಿ 8 ಗಂಟೆಗೆ ತಾಂಜಾವೂರು ಬಂದು ರೀಚ್ ಆದ್ವಿ. ಗಾಯ್ಸ್, ಫೈನಲಿ ತಂಜಾವೂರು ಬಂದು ರೀಚ್ ಆದ್ವಿ. ಈಗ ಡಾರ್ಮೆಟ್ರಿ ಬುಕ್ ಮಾಡಿದ್ವಿ. ನಿಮಗೆ ಡಾರ್ಮೆಟ್ರಿ ಹೇಗಿದೆ ಅಂತ ಕಾಣಿಸ್ತೀನಿ. ಟೋಟಲ್ 1 2 3 4 5 6 7 8 9 10 ಬೆಡ್ ಇದೆ. ಈ 10 ಬೆಡ್ಡಿಗೆ ನಮಗೆ ಜಸ್ಟ್ 2500 ಬಿತ್ತು ಅಷ್ಟೇ. ಜಸ್ಟ್ 2500. ನಾವು 7 ಮೆಂಬರ್ಸ್ ಇದ್ದೀವಿ. ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. 7 3 30 7 3 21 ಅಂದರೆ ಒಬ್ಬೊಬ್ಬರಿಗೆ 300 ಚಿಲ್ಲರೆ ಬೀಳತ್ತೆ. ತುಂಬ ಅಂದರೆ ತುಂಬ ಚಲೋ ರೂಮ್ ಸಿಕ್ತು ನಮಗೆ ಡಾರ್ಮೆಟ್ರಿ. ವಾಶ್ರೂಮ್ನು ನಿಮಗೆ ಕಾಣಿಸ್ತೇನೆ ಈಗ. ವಾಶ್ರೂಮ್ನು ತುಂಬ ಚೆನ್ನಾಗಿದೆ. ಗೀಸರ್ ಕೂಡ ಇದೆ ಇಲ್ಲಿ. ಸೊ ತುಂಬ ವರ್ತ್ ಅಂತ ಅನಿಸ್ತು. ನಾವು ಹೋದಲ್ಲೆಲ್ಲ ಇದೇ ಥರ ರೂಮ್ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರೇ ಮಾಡ್ತೀನಿ. ಈಗ ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀವಿ ಫ್ರೆಂಡ್ಸ್ ಜೊತೆ. ಬಂದು ಮಲ್ಕೊಳ್ಳೋದು. ನಾಳೆ ಬೆಳಗ್ಗೆ ಎದ್ದು ತಂಜಾವೂರಿನ ಟೆಂಪಲ್ನ ವಿಸಿಟ್ ಮಾಡ್ಲಿಕ್ಕೆ ಹೋಗೋಣ. ಇದೇ ನಾವು ಮಾಡಿರೋ ಒಂದು ಡೊಮೆಟ್ರಿ, ನಾದಿ ಸ್ಟೇ ಇನ್ ಅಂತ. ಈ ಡಾರ್ಮೆಟ್ರಿಯ ಒಂದು ಲೊಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಚೆಕ್ ಮಾಡಿಕೊಂಡು ವಿಸಿಟ್ ಮಾಡ್ಬೋದು ತಾಂಜಾವೂರು ಬಂದಾಗ. ಸೊ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು 50% ಆಫ್ ಅಂತ ಹೇಳಿದ್ದಾರೆ ಅವರು. 50 ರೂಪಾಯಿ ಅಲ್ಲ, 50 ರೂಪಾಯಿ 5% ಆಫ್ ಕೊಡ್ತಾರಂತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ಡೇ 2 ಏನೇನೆಲ್ಲ ಆಯಿತು ಅಂತ ನೋಡೋಣ. ಎಲ್ಲೆಲ್ಲಿ ಹೋದ್ವಿ, ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ, ಎಷ್ಟು ದೂರ ರೈಡ್ ಮಾಡಿದ್ವಿ, ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೇನೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.